ಯಾಕೆ ಅಂದರೆ ನಾವು ಮೋದಿ ನೋಡಬೇಕು. ಆಮೇಲೆ ಸಿದ್ದೇಶಣ್ಣರು ಕೆಲಸ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಕೆಲಸ ಮಾಡಿಲ್ಲ ಅಂತ. ಅವರಷ್ಟು ಕೆಲಸ ಮಾಡಿರೋದು ಗೊತ್ತಿಲ್ಲ. ಅವ್ರದ್ದು ಬುಕ್ಲೆಟ್ ಐತೆ, ಅದೇ ನಾವು ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ಓದಲಿಲ್ದವ್ರಿಗೆ ಗೊತ್ತಾಗಲ್ಲ. ಅವ್ರೇನು ಕೆಲಸ ಮಾಡಿಲ್ಲ ಅಂತ ಹೇಳ್ಕೊತಾರೆ. ಬಟ್ ಅವ್ರು ತುಂಬ ಕೆಲಸ ಮಾಡಿದ್ದಾರೆ. ಅವರು ಹೆಣ್ಮಕ್ಳಿಗೆಲ್ಲ ಲೋನಿಂದು ನಮಗೆಲ್ಲ ಲೋನೆಲ್ಲ ಕೊಡಿಸಿದ್ದಾರೆ. ಮತ್ತು ಎಲ್ಲ ಬಡವ್ರ ಬಗ್ಗರಿಗೆ ದಾನ ಧರ್ಮ ಮಾಡಿದ್ದಾರೆ. ಈಗ ಅಂಗವಿಕಲರಿಗೆ ಅವ್ರಿಗೆಲ್ಲ ನಾವೇ ಹೋಗಿ ಅಂಗವಿಕರ ಮನೆಗಳಿಗೆ ಹೋಗಿ ದುಡ್ಡು ಕೊಡಿಸಿದ್ದೀವಿ. ನಾವೇ ಕೊಡಿಸಿದ್ದೀವಿ. ಸಿದ್ದೇಶಣ್ಣವರು ಕೊಟ್ಟಿದ್ದಾರೆ ದುಡ್ಡು. ನಾವೇ ಕರ್ಕೊಂಡೋಗಿ ಈಗ ಕಾಲು ಮುರ್ಕೊಂಡ್ರೆ, ಕೈ ಮುರ್ಕೊಂಡು ವಯಸ್ಸಾದವರಿಗೆ, ಆಮೇಲೆ ಕ್ಯಾನ್ಸರ್ ಕಾಯಿಲೆ ಇದ್ದವ್ರಿಗೆ ಅವ್ರು ನಮಗೆ ಕೊಟ್ಟಿದ್ದಾರೆ. ಇಲ್ಲ ಇತ್ತು, ಹಿಂದಿನ ಕಾಲದಲ್ಲಿ ಇತ್ತು. ಮಹಿಳೆಯರೇ ಒಳಗೆ ಅಡುಗೆನೇ ಮಾಡ್ಕೊಂಡಿರ್ಬೇಕು ಅಂತ. ಇವಾಗ ಮೋದಿಜಿ ಅವ್ರು ಹೇಳಿದ್ದಾರೆ ಹೆಣ್ಮಕ್ಳು ಬರೀ ಚೌಟ್ ಹಿಡಿಯೋದಕ್ಕಲ್ಲ, ರಾಜ್ಯನೂ ಆಳ್ಬೋದು ಅಂತ. ಈಗ ಹೆಣ್ಮಕ್ಳಿಗೆ ಲೋನ್ ಇದನ್ನು ಕೆಲಸ ಕೊಡ್ತಿದ್ದಾರಲ್ಲ, ಸೀಟ್ ಕೊಟ್ಟಿದ್ದಾರೆ. ಯಾಕೆ ಕೊಡುತ್ತಾ? ಹೆಣ್ಮಕ್ಳು ಬರೀ ಅಡುಗೆ ಮಾಡಬೇಕು ಅಂತ ಅಲ್ಲ, ನಾವು ಹೊರಗಡೆ ಹೋಗಬೇಕು, ದುಡಿಬೇಕು, ಪ್ರಪಂಚ ನೋಡಬೇಕು ಅನ್ನೋದಕ್ಕೋಸ್ಕರ ಮೋದಿಜಿಯವರು ನಮ್ಮ ಗಾಯತ್ರಿ ಸಿದ್ದೇಶಣ್ಣರ ಮಿಸ್ಸಸ್ಸಿಗೆ ಈ ಸೀಟ್ ಕೊಟ್ಟಿರೋದು, MP ಸೀಟು. ಹೌದು. ಕಾಂಪಿಟೇಷನ್ ಏನಿದೆ ಅಂತ ಗೊತ್ತಿಲ್ಲ. ಆದರೆ ಗಾಯತ್ರಿ ಅಕ್ಕರು ಖಂಡಿತ ಗೆಲ್ತಾರೆ. ಗೆದ್ದೇ ಗೆಲ್ತಾರೆ ಖಂಡಿತ. ನಮಗೆ ಏನು ಅಂದರೆ ನಾವು ಮೋದಿ ಮುಖ ನೋಡಬೇಕು, BJP ಬರಬೇಕು. ಯಾಕಂದ್ರೆ ನಮ್ಮ ದೇಶ ಬಲಪಡಿಸ್ಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು BJPಗೆ ಮಾಡಬೇಕು ಅಂತ. ಯಾಕಂದರೆ ದೇಶ ಭದ್ರವಾಗಿರ್ಬೇಕಂದ್ರೆ ನಾವು BJP ಅವರೆಲ್ಲ ಒಂದು ಮನೆ ಆಗಿ ನಾವು ಒಂದು BJP ಇದು ಅಂತೇಳಿ ನಾವು ಗಾಯತ್ರಿ ಸಿದ್ದೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಇದರಿಂದ ಹಂಗಲ್ಲ, ಈಗ ಹೆಣ್ಮಕ್ಳೆಲ್ಲ ಸೇಫ್ ಆಗಿರಬೇಕು ಅಂದರೆ ನಾವು ಮೋದಿಜಿ ಅಲ್ಲಿ ಕಷ್ಟಪಡೋದು, ನಾವು ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತ ಇದು ಮಾಡಬಾರ್ದು. ನಾವೆಲ್ಲ BJPಯಲ್ಲೂ ಭಿನ್ನಮತ ಇದೆ, ನಾನು ಹೇಳ್ತೀನಿ ತಪ್ಪಿಲ್ಲ. ಆದರೆ ನಾವೆಲ್ಲ ಒಂದೇ ಮನೆಯವರಂತ ಇದು ಮಾಡಿ BJPನ ಗೆಲ್ಲಿಸೋ ಉದ್ದೇಶ ನಂದು. ಅಭಿವೃದ್ಧಿ ಎಲ್ಲ ಪಕ್ಷದವರು ಏನು ಮಾಡಿದ್ದೀವಿ ಅಂತ ನಾವು ಹೇಳಲ್ಲ. ಮೋದಿಯಷ್ಟು ಯಾರೂ ಮಾಡಿಲ್ಲ. ಆ ಪುಣ್ಯಾತ್ಮ ಮಾಡಿದಷ್ಟು ಇಲ್ಲೇನೂ ಮಾಡಿಲ್ಲ. ಅದು ಮಾಡಿದ್ದಾರೆ, ಸಿದ್ದೇಶ್ವರು ಮಾಡಿದ್ದಾರೆ ಕೆಲವೊಂದೊಂದು. ಅದನ್ನು ಜನ ಅದು ತಿಳ್ಕೊಂಡಿಲ್ಲ. ನಮ್ಮ ಅಲ್ಲಿ ಆ ಮೋದಿ ಮುಖ ನೋಡಿ ಇಲ್ಲಿ ಎಲ್ಲರೂ ಇದು ಮಾಡಬೇಕು. ಇವರು ನೆಕ್ಸ್ಟು ಒಳ್ಳೆ ಇದು ಆಗಿ ನೆಕ್ಸ್ಟ್ ಇದನ್ನು ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ. ಅವರಂಗೆ ಇಲ್ಲಿ ಎಲ್ಲ ಕೆಲಸ ಮಾಡಬೇಕು. ಸೀಟ್ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಮಾಡೋದು ಇಂಪಾರ್ಟೆಂಟು. ಗೆಲ್ತಾರೆ. ಆದರೆ ಜನನೂ ಸ್ವಲ್ಪ ಎಚ್ಚೆತ್ಕೋಬೇಕು. ನನಗೆ ಅಂತ ಸ್ವಾರ್ಥ ಮಾಡಬಾರ್ದು. BJP ಅವರೆಲ್ಲ ಒಂದು ಮನೆಯವರೇ ಅಂತ ತಿಳ್ಕೊಂಡು ಯಾರಿಗೆ ಟಿಕೆಟ್ ಕೊಡಲಿ, ನಾವು ಅದನ್ನು ಕೆಲಸ ಮಾಡಬೇಕು ಅನ್ನೋದು ನನ್ನ ಇಷ್ಟ.